ನಿಮ್ಮೆಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಗಣೇಶ ಹಬ್ಬ ಅಂತ ಅಂದರೆ ನಮ್ಮೆಲ್ಲರಿಗೂ ಫಸ್ಟ್ ನೆನಪಾಗದೆ ಕಡುಬು. ಇಲ್ಲಿ ಫಸ್ಟ್ ಒಂದು ಪ್ಯಾನ್ಗೆ ಒಂದು ಬೌಲಷ್ಟು ಬೆಲ್ಲನ ಹಾಕೊಂಡು ಅದಕ್ಕೆ 2 ಸ್ಪೂನಷ್ಟು ನೀರನ್ನ ಹಾಕೊಂಡು ಬೆಲ್ಲನ ನೀಟಾಗಿ ಕರಗಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಎಲ್ಲ ನೀಟಾಗಿ ಕರಗಾದ್ಮೇಲೆ ಅದಕ್ಕೆ 1 ಬೌಲಷ್ಟು ಕಾಯಿ ತುರಿ ಮತ್ತು ಎಳ್ಳಿನ ಮಿಕ್ಸ್ಚರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇವೆರಡೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಡುಬುಗೆ ಫಿಲ್ಲಿಂಗ್ ರೆಡಿ ಆಗುತ್ತೆ. ಇವಾಗ ನಾನು ಇಲ್ಲಿ ಕಡುಬು ಹಿಟ್ಟನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿಗೆ 2 ಲೋಟಷ್ಟು ನೀರು ಹಾಕೊಂಡು 1 ಸ್ಪೂನಷ್ಟು ತುಪ್ಪ ಹಾಕಿ ಸ್ವಲ್ಪ ಉಪ್ಪು ಹಾಕೊಂಡು ಕುದಿ ಬಂದಮೇಲೆ ಅದಕ್ಕೆ 1 ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದೊಂದು ಮುದ್ದೆ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಸ್ಟವ್ನ ಆಫ್ ಮಾಡಿ ಇವಾಗ ಅದನ್ನೆಲ್ಲ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಸ್ವಲ್ಪ ತಟ್ಟಿ ಮಧ್ಯದಲ್ಲಿ ಹೂರ್ಣ ಇಟ್ಟು ಕಡುಬಿನ ಶೇಪಲ್ಲಿ ಫೋಲ್ಡ್ ಮಾಡಿದ್ರೆ ಕಡುಬು ರೆಡಿ ಆಗುತ್ತೆ. ಕಡುಬನ್ನ ಆಗಲೇ ಒಂದು 2-3 ಸತಿ ಮಾಡಿದ್ದೀನಿ. ಅದೇ ಫಸ್ಟ್ ಟೈಮ್ ಮೋದಕ ಶೇಪಲ್ಲಿ ಟ್ರೈ ಮಾಡ್ತಾ ಇರೋದು. ನಾನಿಲ್ಲಿ ಮೋದಕ ಮಾಡೋದಕ್ಕೆ ಮೋದಕ ಮೋಲ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಮೋದಕ ಮಾಡೋದಕ್ಕಿಂತ ಕಡುಬು ಮಾಡೋದೇ ತುಂಬ ಈಸಿ ಅನ್ನಿಸ್ತು. ನಾನು ಫಸ್ಟ್ ಟೈಮ್ ಮೋದಕನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ಅಷ್ಟು ಪರ್ಫೆಕ್ಟಾಗಿ ಬರ್ತಾ ಇರಲಿಲ್ಲ, ಬಟ್ ಆಮೇಲೆ ಸರಿಯಾಗಿ ಬಂತು. ಸೊ ನಾನು ಫಸ್ಟ್ ಈ ಮೋದಕ ಮೋಲ್ಡ್ ಒಳಗಡೆ ಹಿಟ್ಟನ್ನ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಹೂರ್ಣನ ಇಟ್ಟು ಕೆಳಗಡೆಯಿಂದ ಸೀಲ್ ಮಾಡಿದ್ದು. ಸೊ ನೋಡ್ಬೋದು ನೀವು ಎಷ್ಟು ಕ್ಯೂಟ್ ಆದ ಮೋದಕಾಸ್ ಬಂದಿದೆ ಅಂತ. ಆ್ಯಂಡ್ ಫೈನಲಿ 5 ನಿಮಿಷ ಎಲ್ಲದನ್ನು ಸ್ಟೀಮ್ ಮಾಡಾದ್ಮೇಲೆ ನಮ್ಮ ಮುದ್ದಾದ ಮೋದಕ